ಇನ್ನು ಮತ್ತೊಂದು ಗಾಯದ ಮೇಲೆ ಬರೆ ಅಂತ ಹೇಳಿದ್ರೆ ಅದು ಈಗ ನೀರಿನ ರೇಟು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೋಡಿ. ಬೆಂಗಳೂರು ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್. ನೀರಿನ ಬೆಲೆ ಕೂಡ ಹೆಚ್ಚಳ ಮಾಡೋದಕ್ಕೆ ಈಗ ಬೆಂಗಳೂರು ಜಲಮಂಡಳಿ ನಿರ್ಧಾರ ಮಾಡಿದೆ. ಎಲ್ಲರೂ ಒಂದು ರೌಂಡ್ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಜಾಸ್ತಿ ಮಾಡೋಣ ಅಂತ ಹೇಳಿ. ಎಲೆಕ್ಟ್ರಿಸಿಟಿ ಆಯಿತು, ಹಾಲಾಯಿತು, ಈಗ ನೀರು ಎಲ್ಲವೂ ಜಾಸ್ತಿ ಮಾಡಿ ಅಂತ 1 ಲೀಟ್ರಿಗೆ ಈಗ 1 ಪೈಸೆ ಅಂತ ಹೇಳ್ತವ್ರೆ PWSSB ಅವರು. ಸೊ ಹೆಂಗೆ ಇದು ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಸದ್ಯ 8,000 ಲೀಟರ್ ಒಳಗಿನ ನೀರು ಸಂಪರ್ಕಕ್ಕೆ 0.15 ಅಂದರೆ 0.15 ಪೈಸೆ ಹೆಚ್ಚಳ. 8ರಿಂದ 25,000 ಲೀಟರ್ ಏನಾದರೂ ನೀರು ಸಂಪರ್ಕ ಇದೆ, ಅಲ್ಲಿಗೆ 0.40 ಪೈಸೆ ಏರಿಕೆ. ಸೊ 25,000ದಿಂದ 55,000 ಇದ್ದರೆ ಅದಕ್ಕೆ 80 ಪೈಸೆ ಹೆಚ್ಚಳ. ಈ ಥರದ್ದು ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ದಾರೆ. ಸೊ 50,000ದಿಂದ 1 ಲಕ್ಷ ಏನಾದರೂ ಬಳಕೆ ಆಗ್ತಾ ಇದ್ರೆ ಅಲ್ಲಿ 1 ಪೈಸೆ ಹೆಚ್ಚಳ ಮಾಡೋದು. ಸೊ ಈ ಥರದ್ದು ಒಂದಷ್ಟು ಲೆಕ್ಕಾಚಾರಗಳು ಈಗ ನಡೀತಾವೆ. ಇದ್ರ ಬಗ್ಗೆ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ನೀರಿನ ದರ ಹೆಚ್ಚು ಮಾಡಬಾರ್ದಿತ್ತು, ಯಾಕಂದ್ರೆ ನೀರು ತುಂಬಾ ಅವಶ್ಯಕತೆ ಇದೆ. ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ನೀರು ಬೇಕಾದಂತ ವಸ್ತು ಅದು. ಅದ್ರ ಬೆಲೆ ಜಾಸ್ತಿ ಮಾಡಬಾರ್ದಿತ್ತು. 200 ರೂಪಾಯಿ ಜಾಸ್ತಿ ಕೊಡಬೇಕಾಗುತ್ತೆ. ಖಂಡಿತ ಹೊರೆ. ಈ ಆರ್ಥಿಕ ಇದು ಬೇರೆ ಹಣದುಬ್ಬರಗಳಲ್ಲಿ ಬೇರೆ ಇದ್ರ ಜೊತೆಯಲ್ಲಿ ಇದು ಕೂಡ ಜಾಸ್ತಿ ಆದಾಗ ಅದು ಆರ್ಥಿಕವಾಗಿ ಹೊರೆನೆ ಸರ್. ಇದು ಸಾಮಾನ್ಯ ಜನರ ಮೇಲೆ ಹೊರೆನೆ. ಸರ್ಕಾರ ಎಲ್ಲಾನು ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಎಲ್ಲಾನು ನಮ್ಮ ತಲೆ ಮೇಲೆ ಹೊರೆ ಹೊರಿಸ್ತಾನೆ ಇದಾರೆ. ಪೆಟ್ರೋಲ್ ದರ ಜಾಸ್ತಿ ಮಾಡ್ತಾ ಇದಾರೆ, ಗ್ಯಾಸ್ ದರ ಮಾಡ್ತಾ ಇದಾರೆ. ಒಂದಲ್ಲ ಒಂದ್ ದರಗಳು ಜಾಸ್ತಿ ಆಗ್ತಾನೆ ಇದೆ ಹೊರತು ಏನು ಕಡಿಮೆ ಆಗ್ತಾ ಇಲ್ಲ. ಆ ಕಡೆ ಫ್ರೀ ಕೊಡ್ತೀವಿ ಅಂತಾರೆ, ಈ ಕಡೆ ನಮ್ಮ ತನ ಕಿತ್ಕೋತಾರೆ. ಇದು ಅನ್ಯಾಯ ಜನರ ಮೇಲೆ ಅಷ್ಟೇ. ಇದು ಅನ್ಯಾಯ ಮತ್ತೆ ದಬ್ಬಾಳಿಕೆ ಆಯ್ತಿದ್ರು. ಜನಗಳ ಅಭಿಪ್ರಾಯನ ಕೇಳಲ್ಲ. ಇವರು ತಮ್ಗೆ ಎಷ್ಟು ಬೇಕಷ್ಟು ಏರಿಸ್ತಾ ಇದ್ದಾರೆ. ಯಾರು ಇವ್ರನ್ನ ಫ್ರೀ ಕೊಡು ಅಂತ ಯಾರು ಕೇಳಿರಲಿಲ್ಲ. ತಾವಾಗ ಫ್ರೀ ಕೊಟ್ಟರು. ಫ್ರೀ ಕೊಟ್ಟು ಮ್ಯಾನೇಜ್ಮೆಂಟ್ ಮಾಡೋ ಒಂದು ಸಿಸ್ಟಮ್ ಮಾಡಬೇಕಿತ್ತು. ಅವರು ಮಾಡೋದು ತಪ್ಪೋದಿಲ್ಲ. ಇದು ತುಂಬಾ ಖಂಡನೀಯ ಸರ್. ಇದು ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಪ್ರತಿಯೊಂದು ದರ ಜಾಸ್ತಿ ಮಾಡ್ಬಿಟ್ಟು ನೀರಿನ ದರ ಮಾಡೋದು ಹೆಂಗೆ ಸರ್ ಕುಡಿಯೋದು ನೀರು? ಹಾಲಿನ ದರ ಹೆಚ್ಚಳ ಮಾಡಿದ್ರು, ಹೌದು. ಮೊನ್ನೆ ಗ್ಯಾಸ್ ದರ ಹೆಚ್ಚಳ ಮಾಡಿದ್ರು. ಏನ್ ಮಾಡಕ್ ಹೊರಟಿದೆ ಸರ್ಕಾರ, ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಅಂತ? ಏನ್ ಮಾಡ್ತಾ ಇದ್ದಾರೆ ಹೇಳಿ? ಇದು ಕಿತ್ತು ಬೇರೆ ಕಡೆ ಆಗ್ತಾ ಇದ್ದಾರೆ ಅಷ್ಟೇ, ಬಿಟ್ರೆ ಇನ್ನೇನು ಇಲ್ಲ. ಏನು ತುಂಬಾನೇ ಹೊರೆ ಸರ್. ಇದು ತುಂಬಾನೇ ಖಂಡನೀಯ ಸರ್. ಇದು ಈ ಬೆಲೆ ಏರಿಕೆ ಬಗ್ಗೆ BWSSB ಅಧ್ಯಕ್ಷರಾಗಿರುವಂತಹ ರಾಮ್ ಪ್ರಸಾದ್ ಮನೋಹರ್ ಕೂಡ ಮಾತನಾಡಿದರೆ. ನಾವು ಪ್ರತಿನಿಧಿ ಶಿವರಾಜ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಮನೋಹರ್ ಇದ್ರೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಜಲಮಂಡಳಿ 11 ವರ್ಷಗಳಿಂದ ನೀರು ಟಾರಿಫ್ ಏನು ವಾಟರ್ ಟಾರಿಫ್ ಹೈಕ್ ಮಾಡಿಲ್ಲ ಅಂತಿತ್ತು. ಈಗ ಮಾಡ್ತಾ ಇದ್ದೀರಾ. ಎಷ್ಟು ಯಾವ ರೀತಿ ಸ್ಲ್ಯಾಬ್ ಯಾವ ರೀತಿ ಇರುತ್ತೆ? ಈಗ ಮೊದಲನೇದಾಗಿ ಇನ್ನು ದರ ಏರಿಕೆ ನಾಳೆಯಿಂದ ಅಧಿಕೃತ ಘೋಷಣೆ ಆಗುತ್ತೆ. ಈಗ ನಾವು ಒಂದು ಪ್ರಸ್ತಾವನೆಯನ್ನು ಅನುಮೋದನೆ ಹಂತದಲ್ಲಿ ಇಟ್ಟುಕೊಂಡಿದ್ದೇವೆ. ಈಗಾಗಲೇ ನಮ್ಮ ಬೋರ್ಡ್ ಮೆಂಬರ್ಸ್ ಅನುಮೋದಿಸಿದ್ದಾರೆ. ಆ ದಿಕ್ಕಿನಲ್ಲಿ ನೋಡಿದರೆ ಈಗ 11 ವರ್ಷಗಳಾದ ಮೇಲೆ ದರ ಏರಿಕೆ ಆಗ್ತಾ ಇದೆ. ಈ ಗೃಹ ಬಳಕೆಗೆ ಎಷ್ಟು, ವಾಣಿಜ್ಯ ಬಳಕೆಗೆ, ಡೊಮೆಸ್ಟಿಕ್ ನಾನ್ ಡೊಮೆಸ್ಟಿಕ್, ಇದರ ಡಿಫ್ರೆನ್ಸ್ ಯಾವ ರೀತಿ ಇರುತ್ತೆ ಸರ್ ಸ್ಲ್ಯಾಬ್? ಈಗಾಗಲೇ ಡೊಮೆಸ್ಟಿಕ್ನಲ್ಲಿ ಏನು ಸ್ಲ್ಯಾಬ್ ಇದೆ ಅದು ಹಂಗೆ ಮುಂದುವರಿಸ್ಕೊಂಡು ಹೋಗಿದ್ದೇವೆ. ಈಗ 0 to 8,000 ಯಾರಿದ್ದಾರೆ ಅವರಿಗೆ 0.15 ಪೈಸಾ ಅಂದರೆ 0.15 ಪೈಸಾ ಅಂದರೆ ಒಂದು 1/4 ಪೈಸಾಕ್ಕಿಂತ ಪರ್ ಲೀಟರ್ಗೆ ಕಡೆ ಜಾಸ್ತಿ ಆಗುತ್ತೆ. 1 ಪೈಸಾದಲ್ಲಿ 0.150, 1 ಪೈಸಾದಲ್ಲಿ ಕೂಡ ಕಡಿಮೆ, ಅರ್ಧ ಪೈಸಾಕ್ಕಿಂತ ಕಡಿಮೆ, 1/4 ಪೈಸಾಕ್ಕಿಂತ ಕಡಿಮೆ. ಅಂದರೆ ಬಡವರಿಗೆ ಇದು ಏನು ಮೊರೆಯಾಗಬಾರ್ದಂತ ನಾವು ಈ ಥರ ಮಾಡಿದ್ದೇವೆ. ಸೊ 0.15 ಪೈಸಾ ಪರ್ ಲೀಟ್ರು 8,000 ಲೀಟರ್ವರೆಗೆ, 8,000 to 25,000 ಅವರಿಗೆ 0.30 ಪೈಸಾ ಮಾಡಿದ್ದೇವೆ. ಅದಲ್ಲದೆ 25,000 ಮೇಲೆ ಇರುವವರಿಗೆ 0.50 ಪೈಸಾ ಆಗುತ್ತೆ. ಆ ಥರ ಅಪ್ ಟು 50,000ವರೆಗೆ 50,000 ಅಂಡ್ ಎಬೋವ್ ಇರುವವರಿಗೆ ಮಾತ್ರ 1 ಪೈಸಾ ಪರ್ ಲೀಟ್ರ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಹೆಚ್ಚುವರಿಯಾಗಿ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವರಿಗೆ 1 ಪೈಸಾ ಪರ್ ಲೀಟ್ರ್ ಆಗುತ್ತೆ. ತುಂಬ ಕಡಿಮೆ 25,000ಕ್ಕಿಂತ ಕಡಿಮೆ ಕೆಲಸ ಮಾಡೋರಿಗೆ ಅವ್ರಿಗೆ ಅರ್ಧ ಪೈಸೆಗಿಂತ ಕಡಿಮೆ, 1/4 ಪೈಸಾಕ್ಕಿಂತ ಕಡಿಮೆ ಹೆಚ್ಚಾಗುತ್ತೆ. ಈಗ ಸಣ್ಣ ಮತ್ತು ಮಧ್ಯಮ ವರ್ಗದವರು ಏನು ಇದ್ದಾರೆ ಆ ಅಪಾರ್ಟ್ಮೆಂಟ್ಗಳಿಗೆ ಜಾಸ್ತಿ ನೋಡಿ ಆಗುತ್ತೆ. ಲಕ್ಸುರಿಯಸ್ ಅಪಾರ್ಟ್ಮೆಂಟ್ಗಳಿಗೆ ಜಾಸ್ತಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಈಗ 0 to 2 lakhsನವರಿಗೆ 0.30 ಪೈಸಾ ಅಂದರೆ 1 ಪೈಸಾಗಿಂತ ಕಡಿಮೆ ಆಗುತ್ತೆ, ಅರ್ಧ ಪೈಸಾಗಿಂತ ಕಡಿಮೆ ಆಗುತ್ತೆ. ಅಷ್ಟು ಲೀಟ್ರು ಬೆಲೆ ಏರಿಕೆ ಆಗುತ್ತೆ. ಮತ್ತು 2 lakhs to 5 lakhs ಯಾವ ಕೆಟಗರಿ ಅವರಿಗೆ 0.360 ಪೈಸು ಇನ್ಕ್ರೀಸ್ ಆಗುತ್ತೆ. ಮತ್ತು ಅಪ್ ಟು 10 lakhs ಯಾರಿದ್ದಾರೆ ಅವರಿಗೆ 1 ಪೈಸಾ ಪರ್ ಲೀಟ್ರು ಇನ್ಕ್ರೀಸ್ ಆಗುತ್ತೆ. ಇದೆಲ್ಲ ಆಯ್ತು ಸರ್. ವಾಣಿಜ್ಯಾತ್ಮಕ ಕಮರ್ಷಿಯಲ್ ಆಗಿ ಬಳಸುವಂತವರಿಗೆ ಯಾವ ರೀತಿ ಇರುತ್ತೆ ಸರ್ ಸ್ಲ್ಯಾಬ್? ಅದಂದ್ರೆ ಕಮರ್ಷಿಯಲ್ ಆಗಿರುವವರಿಗೆ 1 ಪೈಸಾಕ್ಕಿಂತ ಸ್ವಲ್ಪ ಕಡಿಮೆ ಅಂದರೆ 0.90 ಪೈಸಾಯಿಂದ ಶುರು ಆಗುತ್ತೆ. ಮ್ಯಾಕ್ಸಿಮಮ್ 1 ಪೈಸಾ 1.50 ಪೈಸಾ 1.50 ಪೈಸಾ ಪರ್ ಲೀಟ್ರು ಇನ್ಕ್ರೀಸ್ ಆಗುತ್ತೆ. ಈಗ ಇದು ನಾಳೆಯಿಂದ ಅಧಿಕೃತ ಜಾರಿ ಆದರೆ